ನಮಸ್ಕಾರ, ಬಿಬಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯ ರಾಜಕಾರಣದಲ್ಲಿ ಕುತೂಹಲ ಮೂಡಿಸಿದ್ದ ಮೂಡಾ ಪ್ರಕರಣ, ಸಿಎಂ ಮೇಲೆ ತನಿಖೆಗೆ ಹೈಕೋರ್ಟ್ ಆದೇಶ. ಸಿಎಂ ಸಿದ್ದು ರಾಜೀನಾಮೆಗೆ ಬಿಜೆಪಿ ಪಟ್ಟು. ಆರ್ಯವೈಶ್ಯ ಜನಾಂಗದ ಸಂಘಟನೆಗಾಗಿ ಸಜ್ಜು. ಸೆಪ್ಟೆಂಬರ್ 29 ಆರ್ಯವೈಶ್ಯ ಕಲಾ ವೈಭವ ಕಾರ್ಯಕ್ರಮ. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಅಧ್ಯಕ್ಷ ಪಿಜಿ ಶ್ರೀಕಾಂತ್ ಮಾಹಿತಿ. ಗೋಮಾಳ ಕೃಷಿ ಜಮೀನಿನಲ್ಲಿಯೇ ಬದುಕು. ಕಳೆದ 45 ವರ್ಷಗಳಿಂದಲೂ ಮೂಲಭೂತ ಸೌಕರ್ಯಗಳಿಂದ ವಂಚಿತ. ತಾಲೂಕು ಆಡಳಿತ ಮೌನ. ದಲಿತ ಕುಟುಂಬ ಆಕ್ರೋಶ. ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾನ್ಯ ಉಚ್ಚ ನ್ಯಾಯಾಲಯವು ಸಿಎಂ ಅವರ ಮೇಲೆ ತನಿಖೆಗೆ ಆದೇಶ ನೀಡಿದ್ದರೂ ಈವರೆಗೆ ರಾಜೀನಾಮೆ ನೀಡದಿರುವುದು ಖಂಡನೀಯ. ಆದ್ದರಿಂದ ಸಿಎಂ ನೈತಿಕತೆ ಇದ್ದರೆ ಈ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಜಿಲ್ಲಾ ಬಿಜೆಪಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು. ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ಕರ್ನಾಟಕ ರಾಜ್ಯಕ್ಕೆ ಒಂದು ಐತಿಹಾಸಿಕ ದಿನವಾಗಿದ್ದು, ಕಳೆದ 3 ತಿಂಗಳಿನಿಂದ ಭಾರತೀಯ ಜನತಾ ಪಾರ್ಟಿ ಹಾಗೂ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಮೈಸೂರಿನ ಮೂಡಾ ಪ್ರಕರಣದಲ್ಲಿ ಹಗರಣ ನಡೆದಿದ್ದು, ಅದರ ವಿರುದ್ಧವಾಗಿ ಬೃಹತ್ ಪಾದಯಾತ್ರೆ ಹಮ್ಮಿಕೊಂಡು ಮೈಸೂರು ಚಲೋ ನಡೆಸಿ ಒಂದು ಹೋರಾಟ ಫಲವಾಗಿ ಇಂದು ಜಯ ಸಿಕ್ಕಿದೆ. ಇಂದು 12 ಗಂಟೆಗೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಿಂದ ಐತಿಹಾಸಿಕ ತೀರ್ಪನ್ನ ಕೊಟ್ಟಿದ್ದು, ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಮೂಡಾ ಹಗರಣದಲ್ಲಿ ಭಾಗಿಯಾಗಿರುವುದು ಸ್ಪಷ್ಟವಾಗಿ ಕಾಣುತ್ತಿದ್ದ ಪ್ರಯುಕ್ತ ಮಾನ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರು. ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದ್ದು, ಹೀಗಾಗಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಎಂದರು. ಏನು ಕಳೆದ 3 ತಿಂಗಳಕ್ಕಿಂತ ಹೆಚ್ಚಿನಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಮೈಸೂರಿನ ಮೂಡಾ ಪ್ರಕರಣದಲ್ಲಿ ಏನು ಹಗರಣ ನಡೆದಿದೆ ಅದರ ವಿರುದ್ಧವಾಗಿ ಒಂದು ಬೃಹತ್ ಪಾದಯಾತ್ರೆಯನ್ನು ಸಹ ಹಮ್ಮಿಕೊಂಡು ಮೈಸೂರು ಚಲೋವನ್ನು ನಡೆಸಿ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರಣ್ಣನವರ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಂಥ ಸಂದರ್ಭದಿಂದ ಇವತ್ತು ಅದಕ್ಕೆ ಮೊದಲನೇ ಹಂತದ ಜಯ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಕೋರ್ಟಿನಿಂದ ಇವತ್ತು ವಿಚಾರಣೆ 12ನೇ ತಾರೀಕೆ ಸಂಪೂರ್ಣವಾಗಿ ಮುಗ್ದಿದ್ರೂ ಅದನ್ನು ಆದೇಶವನ್ನು ಕಾಯ್ದಿರಿಸುವಂಥ ಪ್ರಕ್ರಿಯೆ ಆಗಿತ್ತು. ಇಂದು ಮಧ್ಯಾಹ್ನ 12 ಗಂಟೆಗೆ ನ್ಯಾಯಮೂರ್ತಿ ನಾಗಪ್ರಸನ್ನನವರ ಪೀಠದಿಂದ ಐತಿಹಾಸಿಕ ತೀರ್ಪನ್ನು ಕೊಟ್ಟಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಏನು ಈ ಮೂಡಾ ಹಗರಣದಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿರೋದು ಸ್ಪಷ್ಟವಾಗಿ ಕಾಣ್ತಿರೋದು ಪ್ರಯುಕ್ತ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗಾಗಲಿ ಅನುಮತಿಯನ್ನು ಕೊಟ್ಟಿದ್ದರು. ಅದ್ರ ಮೇಲೆ ಒಂದು ತಡೆಯಾಜ್ಞೆಗಾಗಿ ಮನವಿಯನ್ನು ಮಾಡಿಕೊಂಡು ಸುದೀರ್ಘವಾಗಿ ವಿಚಾರಣೆ ನಡೆದಿತ್ತು. ಪ್ರತಿಭಟನೆಯಲ್ಲಿ ಬಿಜೆಪಿ ಮಹಿಳಾ ಕಾರ್ಯಕರ್ತರು ಹಾಗೂ ಮುಖಂಡರು ಹಾಜರಿದ್ದರು. ಗಣಪತಿ ಸೇವಾ ಸಮಿತಿ ವತಿಯಿಂದ ನಗರದ ಹಳೆ ಬಸ್ ನಿಲ್ದಾಣ ರಸ್ತೆಯ ಗಣಪತಿ ಪೆಂಡಾಲ್ನಲ್ಲಿ ಪ್ರತಿಷ್ಠಾಪಿಸಲಾಗಿರುವ ವಿಘ್ನ ವಿನಾಯಕನಿಗೆ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ನೆರೆದಿದ್ದ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಗಣಪತಿ ಪೂಜೆಗೆ ನನಗೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಅದರಂತೆ ಇಂದು ನಮ್ಮ ಪಕ್ಷದ ಮುಖಂಡರು ಹಾಗೂ ಸ್ನೇಹಿತರು, ಹಿತೈಷಿಗಳು ಎಲ್ಲರ ಸಮ್ಮುಖದಲ್ಲಿ ಪೂಜೆ ನಡೆದಿದ್ದು, ಎಲ್ಲರೂ ವಿಘ್ನ ವಿನಾಯಕನ ಕೃಪೆಗೆ ಪಾತ್ರರಾಗಿದ್ದೇವೆ ಎಂದರು. ಪೆಂಡಾಲ್ ಗಣಪತಿ ಅಂತಾನೆ ಹೆಸರುವಾಸಿಯಾಗಿರುವ ಗಣಪತಿಯ ಸೇವೆಯ ಅವಕಾಶವನ್ನ ಈ ದಿನ ನನಗೆ ಕಲ್ಪಿಸಿಕೊಟ್ಟಿದ್ರು. ನಮ್ಮ ಕುಟುಂಬ ಸಮೇತ ಅಂದ್ರೆ ಇಡೀ ವಿಧಾನಸಭಾ ಕ್ಷೇತ್ರದ ನನ್ನ ಹಿತೈಷಿಗಳು ಬಂದು ಇವತ್ತು ಪೂಜೆಯಲ್ಲಿ ಪಾಲ್ಗೊಂಡು ವಿಘ್ನ ನಿವಾರಕ ವಿನಾಯಕನ ಆಶೀರ್ವಾದವನ್ನು ಪಡೆದಿದ್ದೇವೆ. ವಿನಾಯಕ ಹಾಸನ ಜಿಲ್ಲೆಗೆ, ಹಾಸನ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ರಾಜ್ಯಕ್ಕೆ ಒಳಿತನ್ನ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಪೂಜೆಗಳು ಮುಗಿದಿದೆ. ಈಗ ನಮ್ಮ ಮೆಂಬರ್ಶಿಪ್ ಡ್ರೈವ್ ಇದೆ. ಬನ್ನಿ ಎಲ್ಲರೂ ಮೆಂಬರ್ಶಿಪ್ ಡ್ರೈವ್ ಇಂದ ಒಂದು ಪೂರ್ವಭಾವಿ ಸಭೆ ಇಟ್ಕೊಂಡಿದ್ದೀವಿ, ಅಲ್ಲಿ ಸಿಗುವಂಥದ್ದಾಗುತ್ತೆ. ನನಗೆ ಮಾಹಿತಿ ಇಲ್ಲ. ಈಗ ಗಮನಿಸಿ ಪೂಜೆಯಲ್ಲಿದೆ ನಾನು 11 ಗಂಟೆಯಿಂದ. ಈಗ ಅದನ್ನ ಹೋಗಿ ನೋಡಿ ರಿಯಾಕ್ಟ್ ಮಾಡಿ. ಇದೇ ವೇಳೆ ನಗರಸಭೆ ಅಧ್ಯಕ್ಷ ಆರ್ ಮೋಹನ್, ಎಂಸಿ ಕಾಲೇಜು ಕಾರ್ಯದರ್ಶಿ ಆರ್ಟಿ ದ್ಯಾವೇಗೌಡ, ಮ್ಯಾನೇಜರ್ ಶಿವರಾಮ್ ಕೃಷ್ಣಯ್ಯ, ಶ್ರೀ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎಚ್ ನಾಗರಾಜು, ಕಾರ್ಯದರ್ಶಿ ಚನ್ನವೀರಪ್ಪ, ಸಹ ಕಾರ್ಯದರ್ಶಿ ವೈಎಸ್ ಮುರುಗೇಂದ್ರ, ಖಜಾಂಚಿ ಎಂಎಸ್ ಶ್ರೀಕಂಠಯ್ಯ, ಧರ್ಮದರ್ಶಿಗಳಾದ ಭೂದೇಶ್ ಇನ್ನಿತರರಿದ್ದರು. ಜಿಲ್ಲಾ ಖಾದಿ ಗ್ರಾಮೋದ್ಯೋಗ ಸಹಕಾರ ಸಂಘ ಖಾದಿ ಭವನದಲ್ಲಿ ನಡೆದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಸಿಎಂ ತಿಮ್ಮಪ್ಪಗೌಡ ಉರ್ಫ್ ಚೌಡವಳ್ಳಿ ಪುಟ್ಟರಾಜು ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನಡೆಯಿತು. ಅಧ್ಯಕ್ಷತೆ ವಹಿಸಿದ್ದ ಸಿಎಂ ತಿಮ್ಮಪ್ಪಗೌಡ ಉರ್ಫ್ ಚೌಡವಳ್ಳಿ ಪುಟ್ಟರಾಜು ಮಾತನಾಡಿ, ಬ್ರಿಟಿಷರ ವ್ಯಾಪಾರ ಉದ್ದೇಶದಿಂದ ಭಾರತದಲ್ಲಿ ನೆಲೆ ನಿಂತಾಗ ವಿದೇಶಿ ಉತ್ಪನ್ನಗಳ ಮಾರಾಟ ಹೆಚ್ಚಾದವು. ಇದರ ಪರಿಣಾಮವಾಗಿ ಮಹಾತ್ಮ ಗಾಂಧಿ ಅವರು ಗ್ರಾಮ ಸ್ವರಾಜ್ಯ ಹಾಗೂ ಸ್ವಾವಲಂಬಿ ಗ್ರಾಮ ಪರಿಕಲ್ಪನೆಯನ್ನ ಹೊಂದಿ ಹತ್ತಿಯ ಉತ್ಪನ್ನಗಳಿಗೆ ಬೆಂಬಲ ನೀಡಿದರು. ಹತ್ತಿ ನೇಯುವ ಚರಕಗಳನ್ನು ನೀಡುವ ಮೂಲಕ ಬ್ರಿಟಿಷರ ವಿರುದ್ಧವಾಗಿ ನಿಂತರು. ಇದು ದೇಶ ಮತ್ತು ವಿದೇಶದಲ್ಲಿ ಪ್ರಚಲಿತವಾಯಿತು.
ಬ್ರಿಟಿಷರು ಭಾರತದಲ್ಲಿ ಸಕ್ಕರೆ ಕಾರ್ಖಾನೆಗಳನ್ನು ತೆರೆಯುವ ಮೂಲಕ ಸಕ್ಕರೆ ಉತ್ಪಾದನೆಗಳನ್ನು ಕೈಗೊಂಡರು. ಇದರ ಪರ್ಯಾಯವಾಗಿ ಮಹಾತ್ಮ ಗಾಂಧೀಜಿಯವರು ಗಾಣದ ಮೂಲಕ ಬೆಲ್ಲ ತಯಾರಿಸಿ ಸ್ವದೇಶಿ ಉತ್ಪನ್ನ ಬಳಸುವ ಮೂಲಕ ಖಾದಿ ಗ್ರಾಮೋದ್ಯೋಗವು ಅಸಹಕಾರ ಚಳವಳಿಯ ಮೂಲಕ ಸ್ವತಂತ್ರ ಚಳವಳಿಗೆ ಮುನ್ನುಡಿ ಬರೆಯಿತು ಎಂದರು. ನಮ್ಮ ದೇಶದಲ್ಲಿ ಬಟ್ಟೆ ಅನಿವಾರ್ಯ, ಎಲ್ಲರೂ ಕೊಂಡ್ಕೊಳ್ಳೇಬೇಕಲ್ಲ, ಆಗ ಎಲ್ಲ ಮಿಲ್ಲಿಗೆ ಹೋಗ್ತಾ ಇದೆಯಲ್ಲ ದುಡ್ಡು ಅಂತೇಳಿ ಗಾಂಧೀಜಿಯವರು ಮತ್ತು ಅವರ ಅನುಯಾಯಿಗಳು ಕೊಂಡ್ಕಳ್ದಾಗ ಮಾಡಬೇಕು ಮಿಲ್ ಬಟ್ಟೆನ, ನಮ್ಮ ದೇಶದ ದುಡ್ಡೆಲ್ಲ ಇಂಗ್ಲೆಂಡ್ಗೆ ಹೋಗ್ತಾ ಇದೆಯಲ್ಲ ಅಂತ ಯೋಚನೆ ಮಾಡ್ತಾರೆ. ಆಗ ಗಾಂಧೀಜಿಯವರು ಚರ್ಕನ ಅಭ್ಯಾಸ ಮಾಡ್ತಾರೆ, ನೂಲು ತೆಗೆಯೋದು, ಮಗ್ಗ ಮಾಡೋದು. ಇದರಲ್ಲಿ ನಮ್ಮದೇ ಆದ ಬಟ್ಟೆ ನಾವು ಮಾಡ್ಕೊಂಡ್ರೆ ಅವ್ರ ದೇಶಕ್ಕೆ ಹೋಗ್ತಕ್ಕಂಥ ಅನೇಕ ಕೋಟಿ ರೂಪಾಯಿ. ಸಭೆಯಲ್ಲಿ ಜಿಟಿ ಹೇಮಂತ್ ಕುಮಾರ್, ಸಿಎಸ್ ಪುಟ್ಟರಾಜು, ಶ್ರೀ ಸಿಎಂ ಜಯಣ್ಣ, ಯಶೋಧ ಎಸ್ ಗಿರಿಜಾ, ತಿಮ್ಮಯ್ಯ ಹಾಗೂ ಇತರರು ಹಾಜರಿದ್ದರು. ಕರ್ನಾಟಕ ರಾಜ್ಯದ ಆರ್ಯವೈಶ್ಯ ಜನಾಂಗದ ಸಂಘಟನೆಗಾಗಿ ಹಾಗೂ ಬಾಂಧವ್ಯದ ವೃದ್ಧಿಗಾಗಿ ಹಾಸನ ಮತ್ತು ಕೊಡಗು ಆರ್ಯವೈಶ್ಯ ಕಲಾ ವೈಭವ ಕಾರ್ಯಕ್ರಮವನ್ನು ನಗರದ ಶುಭೋದಯ ಕಲ್ಯಾಣ ಮಂಟಪದಲ್ಲಿ 2024 ಸೆಪ್ಟೆಂಬರ್ 29ರಂದು ಭಾನುವಾರ ಏರ್ಪಡಿಸಲಾಗಿದೆ ಎಂದು ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಅಧ್ಯಕ್ಷ ಪಿಜಿ ಶ್ರೀಕಾಂತ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿದ ಅವರು, ನಗರದ ಶುಭೋದಯ ಕಲ್ಯಾಣ ಮಂದಿರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಹಾಸನ ಮತ್ತು ಕೊಡಗು ಜಿಲ್ಲೆಯ ಎಲ್ಲ ಆರ್ಯವೈಶ್ಯ ಬಂಧುಗಳು ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ 2 ಜಿಲ್ಲೆಗಳ ಎಲ್ಲಾ ಊರಿನ ಬಂಧುಗಳು ಭಾಗವಹಿಸಿ ಕಲಾ ಪ್ರದರ್ಶನವನ್ನು ನೀಡಲಿದ್ದಾರೆ. ಇದರಲ್ಲಿ ವೈಶ್ಯ ಲಗ್ನಂ ರವರಿಂದ ಜಾತಕ ಹೊಂದಾಣಿಕೆ ಶಿಬಿರ, ಮಹಾಸಭೆಯು ಜನಾಂಗದ ಅಭಿವೃದ್ಧಿಗಾಗಿ ರೂಪಿಸಿರುವ ಸುಮಾರು 30ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಹಾಸಭಾ ಅಧ್ಯಕ್ಷರು ತಿಳಿಸಲಿದ್ದಾರೆ. ಈ ಸೌಹಾರ್ದ ಸಂಘಟನೆಯ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಮಾಜದ ಬಾಂಧವರು ಆಗಮಿಸಿ ಯಶಸ್ವಿ ಮಾಡಿಕೊಡಬೇಕಾಗಿ ಮನವಿ ಮಾಡಿದರು. ಒಂದು ಪ್ರತಿಯೊಂದು ಸಮುದಾಯದ ಅಭಿವೃದ್ಧಿಗಾಗಿ, ಸಮುದಾಯದ ಬೆಳವಣಿಗೆಗಾಗಿ, ಸಮುದಾಯದ ಒಂದು ಸಂಘಟನೆಗಾಗಿ ಜಿಲ್ಲಾ ಕಮಿಟಿಗಳನ್ನು ಮಾಡಿ ಈ ಒಂದು ಹಾಸನ ಜಿಲ್ಲೆಯಲ್ಲೂ ಕೂಡ ಒಂದು ಕಮಿಟಿ ಮಾಡಿ ಅದಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ. ಸೊ ಇದರದ ಮುಖ್ಯವಾದ ಉದ್ದೇಶ ಏನಪ್ಪ ಅಂತಂದರೆ ಸಮುದಾಯದ ಅಭಿವೃದ್ಧಿ ಮತ್ತು ಸಮುದಾಯದ ಒಂದು ವ್ಯವಸ್ಥೆ ನೋಡ್ಕೊಳ್ಳುವಂಥದ್ದು ಆಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಹಾಸನ ಮತ್ತು ಕೊಡಗು ಜಿಲ್ಲೆ 2 ಜಿಲ್ಲೆಗಳಲ್ಲೂ ಕೂಡ ಒಂದು ಎಲ್ಲರೂ ಸೇರಿ ಒಂದು ಸಂಘಟನೆ ಮಾಡಬೇಕು ಅನ್ನೋ ಒಂದು ವಿಷಯ ಬಂದಾಗ ಅದು ಕೊಡಗು ಜಿಲ್ಲೆ 2 ಊರುಗಳು ಇರೋದ್ರಿಂದ ಕುಶಾಲನಗರ ಮತ್ತು ಮಡಿಕೇರಿ ನಮ್ಮ ಜೊತೆಗೆ ಪಕ್ಕದ ಜಿಲ್ಲೆ ಆಗಿರೋದ್ರಿಂದ 2 ಜಿಲ್ಲೆಗಳಿಂದ ಮಾಡ್ತಾಯಿದ್ದೀವಿ. ಸೊ ಈ ದಿನ ನಾವು ಆ ಜನಗಳ ಒಂದು ಸಂಘಟನೆಗಾಗಿ ಹಾಸನ ಮತ್ತು ಕೊಡಗು ಆರ್ಯವೈಶ್ಯ ಕಲಾ ವೈಭವ ಅಂತ ಒಂದು ಕಾರ್ಯಕ್ರಮ 29/9/2024 ಭಾನುವಾರ ಶುಭೋದಯ ಕಲ್ಯಾಣ ಮಂಟಪದಲ್ಲಿ ಇಟ್ಕೊಂಡಿದ್ದೀವಿ. ಸುಮಾರು 1,500 ಜನಗಳು ಸೇರುವಂಥ ನಿರೀಕ್ಷೆ ಕೂಡ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಎಆರ್ ರವಿಕುಮಾರ್, ಮೈಸೂರು ವಿಭಾಗೀಯ ಉಪಾಧ್ಯಕ್ಷರಾದ ಕೆಜಿ ಪಾರ್ಥಸಾರಥಿ, ವಿಶ್ವನಾಥ್, ಜಿಲ್ಲಾ ಕಾರ್ಯದರ್ಶಿಗಳಾದ ಕೆಆರ್ ನಾರಾಯಣ್, ಸಾಂಸ್ಕೃತಿಕ ಚೇರ್ಮನ್ ವಾಣಿ ನಾಗೇಂದ್ರ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಸೆಪ್ಟೆಂಬರ್ 29ರಂದು ಹಿರಿಯ ರೈತ ಹೋರಾಟಗಾರರು ಹಾಗೂ ಹಿತೈಷಿಗಳೊಂದಿಗೆ ಸಂವಾದ ಮತ್ತು ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಹೋರಾಟ ಕಥಾಹಂತರದ ನಾಟಕ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಎಂದು ನಿವೃತ್ತ ಪ್ರೊಫೆಸರ್ ಕೆಸಿ ಬಸವರಾಜು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಬೆಳಗ್ಗೆ 10 ಗಂಟೆಗೆ ಸಂವಾದ ಕಾರ್ಯಕ್ರಮ ಜರುಗಲಿದ್ದು, ಹಿರಿಯ ರೈತರು, ಹೋರಾಟಗಾರರು, ಹಿತೈಷಿಗಳು ಸೇರಿದಂತೆ ಮುಖಂಡರು ಭಾಗವಹಿಸಲಿದ್ದು, ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿಯವರ ಹೋರಾಟದ ಕಥಾಹಂದರ ಹೊಂದಿರುವ ನನ್ನ ಥಿಯೇಟರ್ ಸಹಯೋಗಿಯೊಂದಿಗೆ ನಗ್ನ ಥಿಯೇಟರ್ ಸಹಯೋಗದೊಂದಿಗೆ ನಟರಾಜ್ ಹುಳಿಯಾರ್ ಅವರ ಡೈರೆಕ್ಟ್ ಆಕ್ಷನ್ ನಾಟಕವನ್ನು ಪ್ರದರ್ಶಿಸಲಾಗುವುದು. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು, ಹೋರಾಟಗಾರರು, ಸಾರ್ವಜನಿಕರು ಭಾಗವಹಿಸುವಂತೆ ಮನವಿ ಮಾಡಿದರು. ಹಿರಿಯ ರೈತರು, ಹೋರಾಟಗಾರರು, ಹಿತೈಷಿಗಳು ಸೇರಿದಂತೆ ಮುಖಂಡರು ಭಾಗವಹಿಸಲಿದ್ದು, ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿಯವರ ಹೋರಾಟದ ಕಥಾಹಂದರ ಹೊಂದಿರುವ ನನ್ನ ಥಿಯೇಟರ್ ಸಹಯೋಗಿಯೊಂದಿಗೆ ನಟರಾಜ್ ಹುಳಿಯಾರ್ ಅವರ ಡೈರೆಕ್ಟ್ ಆಕ್ಷನ್ ನಾಟಕವನ್ನು ಪ್ರದರ್ಶಿಸಲಾಗುವುದು. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು, ಹೋರಾಟಗಾರರು, ಸಾರ್ವಜನಿಕರು ಭಾಗವಹಿಸುವಂತೆ ಮನವಿ ಮಾಡಿದರು. ಹೋರಾಟಗಾರರು, ಹಿತೈಷಿಗಳು ಸೇರಿದಂತೆ ಮುಖಂಡರು ಭಾಗವಹಿಸಲಿದ್ದು, ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿಯವರ ಹೋರಾಟದ ಕಥಾಹಂದರ ಹೊಂದಿರುವ ನನ್ನ ಥಿಯೇಟರ್ ಸಹಯೋಗಿಯೊಂದಿಗೆ ನಟರಾಜ್ ಹುಳಿಯಾರ್ ಅವರ ಡೈರೆಕ್ಟ್ ಆಕ್ಷನ್ ನಾಟಕವನ್ನು ಪ್ರದರ್ಶಿಸಲಾಗುವುದು. ರೈತರು, ಹೋರಾಟಗಾರರು, ಸಾರ್ವಜನಿಕರು ಭಾಗವಹಿಸುವಂತೆ ಮನವಿ ಮಾಡಿದರು. ಮುಖಂಡರು ಭಾಗವಹಿಸಲಿದ್ದು,
ಪ್ರೊಫೆಸರ್ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಕಣಗಾಲ್ ಮೂರ್ತಿ, ಕಾರ್ಯದರ್ಶಿ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಡಾದಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತೆ ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಸಿಮೆಂಟ್ ಮಂಜು ಆಗ್ರಹಿಸಿದರು. ಮಂಗಳವಾರ ಪಟ್ಟಣದ ಹಳೆ ಬಸ್ ನಿಲ್ದಾಣ ಸಮೀಪ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಡೆದ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದರು. ದಲಿತರ ಭೂಮಿಯನ್ನ ಅಕ್ರಮವಾಗಿ ಕಬಳಿಸಿ ಬಡವರ ಪಾಲಿಗೆ ಸೇರಬೇಕಾಗಿದ್ದ ಸೈಟುಗಳನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ವಿರುದ್ಧ ತನಿಖೆಗೆ ತಡೆಯಾಜ್ಞೆ ಕೋರಿ ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿರುವುದು ಸ್ವಾಗತಾರ್ಹ. ಸಿದ್ದರಾಮಯ್ಯ ಅವರಿಗೆ ಈ ನೆಲದ ಕಾನೂನಿನ ಬಗ್ಗೆ, ಸಂವಿಧಾನದ ಬಗ್ಗೆ, ನ್ಯಾಯಾಲಯದ ಬಗ್ಗೆ ಕಿಂಚಿತ್ತಾದರೂ ಗೌರವವಿದ್ದರೆ ಬಂಡತನವನ್ನ ಮುಂದುವರೆಸದೆ ನ್ಯಾಯಾಲಯದ ತೀರ್ಪಿಗೆ ತಲೆಬಾಗಿ ಕೂಡಲೇ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದರು. ಏನು ಹೈಕೋರ್ಟ್ನ ಮೆಟ್ಟಿಲಿರುತ್ತಾರೆ ಮುಖ್ಯಮಂತ್ರಿಯವರು, ಇವತ್ತು ಹೈಕೋರ್ಟ್ ಆದೇಶವನ್ನ ಮಾಡಿದೆ. ಮುಖ್ಯಮಂತ್ರಿಗೆ ಏನು ಪ್ರಾಸಿಕ್ಯೂಷನ್ನ ಕೊಟ್ಟಿರ್ತಕ್ಕಂಥ ಸರಿ ಇದೆ, ಅವ್ರ ಮೇಲೆ ಇನ್ಕ್ವೈರಿ ಆಗಬೇಕು ಅಂತಕ್ಕಂಥ ಆದೇಶವನ್ನ ಇವತ್ತು ಹೈಕೋರ್ಟ್ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರ ವಿರುದ್ಧ ತನಿಖೆಗೆ ಆದೇಶವನ್ನ ಕೊಟ್ಟಿರ್ತಕ್ಕಂಥ ರಾಜ್ಯಪಾಲರ ನಡೆ ಸರಿ ಇದೆ ಅಂತಕ್ಕಂಥ ಹೈಕೋರ್ಟ್ ತೀರ್ಮಾನಕ್ಕೆ ಬದ್ಧವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಒಂದು ಕ್ಷಣನೂ ಕೂಡ ಆ ಸೀಟಲ್ಲಿ ಇರಬಾರ್ದು, ಈ ಕ್ಷಣದಲ್ಲೇ ರಾಜೀನಾಮೆ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಯವರು ಆ ಸ್ಥಾನದಲ್ಲಿ ಮುಂದುವರೆದ್ರೆ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯವನ್ನ ಮಾಡುತ್ತೆ. ಏನು ಮೂಡಹಗರದಲ್ಲಿ 14 ಸೈಟ್ಗಳನ್ನ ಬಡವರಿಗೆ ಸೇರ್ಬೇಕಾದಂತ ಸೈಟ್ಗಳನ್ನ ತನ್ನ ಹೆಸರಿಗೆ ನೋಂದಾವಣಿ ಮಾಡ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಕುಟುಂಬದವರಿಗೆ ನೋಂದಾವಣಿ ಆಗಿರ್ತಕ್ಕಂಥ ಆರೋಪವನ್ನು ಹೊತ್ತಿರ್ತಕ್ಕಂಥ ಮುಖ್ಯಮಂತ್ರಿಯವರು ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ವಳಲಹಳ್ಳಿ ಅಶ್ವಥ್, ಉಪಾಧ್ಯಕ್ಷರಾದ ಜಯಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಮಧು, ಸೋಮಶೇಖರ್ ಸೇರಿದಂತೆ ತಾಲೂಕು ಘಟಕದ ಪದಾಧಿಕಾರಿಗಳು, ವಿವಿಧ ಮೋರ್ಚಾಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಮಹಾಶಕ್ತಿ ಕೇಂದ್ರ ಕಾರ್ಯಕರ್ತರಿದ್ದರು. ಹೊಳೆನರಸೀಪುರ ತಾಲೂಕಿನ ಐಚನಹಳ್ಳಿ ಗ್ರಾಮದಲ್ಲಿರುವ ಋಷಿಶ್ರೀ ವಿದ್ಯಾನಿಕೇತನ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಸುರೇಶ್ ಗುರೂಜಿ ಅವರಿಂದ ವಂಚನೆಯೊಳಗಾಗಿರುವ ಪೋಷಕರು ನ್ಯಾಯ ದೊರಕಿಸುವಂತೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಪೋಷಕರು ಮಾತನಾಡಿ, ಶಾಲೆಯ ಕಾರ್ಯದರ್ಶಿಯಾದ ಸುರೇಶ್ ಗುರೂಜಿ ಅವರು ನಮಗೆ 1 ಲಕ್ಷ ಬಾಂಡ್ ಪೇಪರ್ ನೀಡಿ ಹಾಗೂ ನಿಮ್ಮ ಅಕೌಂಟ್ ಪುನಃ ಹಿಂತಿರುಗಿಸುವ ಜೊತೆಗೆ ನಿಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತೇವೆ ಎಂದು ಮೋಸ ಮಾಡಿದ್ದಾರೆ. ನಮಗೆ 6 ತಿಂಗಳು ಕಳೆದರೂ ನಮಗೆ ಅಮೌಂಟ್ ಬಂದಿಲ್ಲ. ಹಾಗಾಗಿ ಅಮೌಂಟ್ ತಿರುಗಿಸುವಂತೆ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದರು. ಋಷಿಶ್ರೀ ಸ್ಕೂಲ್ ವಿದ್ಯಾನಿಕೇತನ ಐಚನಹಳ್ಳಿ ಮೇಲೆ ಅಲ್ಲಿ ನಡೆಸ್ತಿರೋ ಕಾರ್ಯದರ್ಶಿ ಸುರೇಶ್ ಗುರೂಜಿ ಅವರು ನಮಗೆ 1 ಲಕ್ಷ ಬಾಂಡ್ ಪೇಪರ್ ಕೊಟ್ಬಿಟ್ಟು ಅಮೌಂಟನ್ನ ರಿಕವರ್ ಮಾಡಿಕೊಡ್ತೀವಿ ಅಂತ ಹೇಳಿ, ಫ್ರೀ ಎಜುಕೇಷನ್ ಕೊಡ್ತೀವಿ ಅಂತ ಹೇಳಿ ನಮಗೆ ಮೋಸ ಮಾಡಿದ್ರು. 3 ವರ್ಷ ಕಡ್ಡಾಯವಾಗಿ ಓದಿಸಿದವರಿಗೆ ಅಮೌಂಟ್ ರಿಕವರ್ ಮಾಡಿಕೊಡ್ತೀವಿ ಅನ್ನೋ ಕಾರಣಕ್ಕಾಗಿ ನಾವು ಅಮೌಂಟ್ ಕೊಟ್ಬಿಟ್ಟು ನಮಗೊಂದು ಆಸೆ ಇತ್ತು, ಓದ್ತವೆ ಅನ್ನೋ ಕಾರಣಕ್ಕಾಗಿ ನಾವು ಇದು ಮಾಡಿದ್ವಿ. ಅದನ್ನು ಈಗ ಅಮೌಂಟ್ ನಾವು ಮಕ್ಕಳುಗಳನ್ನ ಕರ್ಕೊಬಂದ್ಮೇಲೆ ನಮಗೆ ರಿಕವರ್ ಮಾಡಿಕೊಡ್ತಾ ಇಲ್ಲ ಅವರು. ಆದ ಕಾರಣ ಹೋರಾಟ ಮಾಡ್ತಾಯಿದ್ವಿ. ನಮಗೆ ಅಮೌಂಟ್ ರಿಕವರ್ ಆಗಬೇಕು. 6 ತಿಂಗಳಾದ್ರೂ ನಮಗೆ ರಿಕವರ್ ಮಾಡಿಕೊಟ್ಟಿಲ್ಲ. 40 ದಿನದಲ್ಲಿ ಮಾಡಿಕೊಡ್ತೀವಿ ಅಂದರೆ 6 ತಿಂಗಳಾದರೂ ನಮಗೆ ರಿಕವರ್ ಮಾಡಿಕೊಟ್ಟಿಲ್ಲ. ಹಾಗಾಗಿ ನಮಗೆ ಅಮೌಂಟ್ ರಿಕವರ್ ಮಾಡಿಕೊಡ್ಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ. ನಾವು 5 ವರ್ಷ ಆಯಿತು ಕಟ್ಟಿ. ಒಟ್ಟಿಗೆ ಈಗ 62 ಜನ ಹೋರಾಟಕ್ಕೆ ನಿಂತಿದ್ದೀವಿ. ಒಟ್ಟು ಜನ ಇರೋದು 350 ಮಕ್ಕಳಿಗೆ ಅಮೌಂಟ್ ರಿಕವರ್ ಮಾಡಿಕೊಡ್ಬೇಕು. ಈಗ ನಿಂತಿರೋ ನಾವು 62 ಜನ ಹೋರಾಟಕ್ಕೆ ನಿಂತಿದ್ದೀವಿ. ಅದು ಕೋರ್ಟಲ್ಲೂ ಕೇಸ್ ಅವರು ಇಂಜೆಕ್ಷನ್ ಆರ್ಡರ್ ತಗೊಬಂದಿದ್ದಾರೆ. 62 ಜನ ಮೇಲೆ ಕೇಸ್ನೂ ಹಾಕಿದ್ದಾರೆ ಅವರು. ಪ್ರತಿಭಟನೆಯಲ್ಲಿ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಸಾಂಪ್ರದಾಯಿಕ ಪರಿಕರವನ್ನ ಸಿದ್ಧಪಡಿಸುವಲ್ಲಿ ಕೌಶಲ್ಯ ಹೊಂದಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಗ್ರಾಹಕರ ಅಗತ್ಯಕ್ಕೆ ತಕ್ಕಂತೆ ಬಿದಿರು ಪರಿಕರಗಳನ್ನು ಮಾರುಕಟ್ಟೆಗೆ ಒದಗಿಸಬೇಕಾಗಿದೆ. ಈ ಹಂತದಲ್ಲಿ ಸ್ವಲ್ಪ ಸಮಸ್ಯೆ ಎದುರಾಗುತ್ತಿದೆ ಎಂದು ಬಿದಿರು ಸಹಕಾರ ಕೆಲಸಗಾರರ ಸಂಘದ ಅಧ್ಯಕ್ಷ ಮುತ್ತುವೇಲು ತಿಳಿಸಿದರು. ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಸಮುದಾಯದವರು ಹಲವಾರು ತಲೆಮಾರುಗಳಿಂದ ಈ ವೃತ್ತಿಯಲ್ಲಿ ತೊಡಗಿದ್ದಾರೆ. ಪ್ಲಾಸ್ಟಿಕ್ ವಸ್ತುಗಳ ಹಾವಳಿಯ ನಡುವೆಯೂ ಈ ಸಮುದಾಯ ಅಸ್ತಿತ್ವ ಉಳಿಸಿಕೊಂಡು ಸ್ಪರ್ಧೆ ನೀಡುತ್ತಿರುವುದು ವಿಶೇಷ. ಮೇಧ ಜನಾಂಗದವರಿಗೆ ಆರ್ಥಿಕ ಸಹಕಾರಿ ಸಂಘ ಅಗತ್ಯವಿದೆ. ಯುವಕರಿಗೆ ಮತ್ತಷ್ಟು ಕೌಶಲ್ಯ ತರಬೇತಿ ನೀಡಬೇಕಾಗಿದೆ. ಇದರಿಂದ ಸಾಂಪ್ರದಾಯಿಕ ಮತ್ತು ಆಧುನಿಕ ಬಿದಿರು ಸಾಮಗ್ರಿ ತಯಾರಿಸಿ ಗ್ರಾಹಕರ ಬೇಡಿಕೆಗೆ ಸ್ಪಂದಿಸಲು ಸಾಧ್ಯವಾಗಲಿದೆ ಎಂದರು. ನಮ್ಮೆಲ್ಲ ದುಡಿಮೆ ಸಹಕಾರನೇ ಮುಖ್ಯ. ಅದನ್ನೆಲ್ಲ ನಾವು ಮನದಲ್ಲಿ ಇಟ್ಕೊಂಡು ನಮ್ಮ ಸಂಘ ಅಭಿವೃದ್ಧಿ ಪಡಿಸಬೇಕು ಅಂದರೆ ಲಾಭ ಬರಲೇಬೇಕು. ಈಗ ನಮ್ಮ ತಾಲೂಕು ಮೇಲೆ ಹೆಚ್ಚಿಗೆ ಆಗಲಿ, ನಮ್ಮ ಸಂಘದ ಕೆಲಸ ಯಾವ ಸಂಘನೂ ಮಾಡ್ತಾ ಇಲ್ಲ. ಒಳಗಡೆ ಆಗಲಿ ಹೊರಗಡೆ ಆಗಲಿ ಅಂದರೆ ಲೆಕ್ಕ ಪತ್ರ ಎಲ್ಲ ಕನ್ನಡಿ ಥರ ಇದೆ. ಅಂಶ 1,78,157 ರೂಪಾಯಿ ಮಾತ್ರ ಬಂದಿದೆ. ಹೋದ ಸರಿ 2 ಲಕ್ಷ ಚಿಲ್ಲರೆ ಆಗಿತ್ತು. ಅದು ಯಾಕೆ ಕಾರಣ ಅಂದರೆ ನಮ್ಮ ಆಹಾರ ಧಾನ್ಯದಲ್ಲಿ ಮುಂಚೆ 10 kg ಕೊಡ್ತಾ ಇದ್ರು.
ಅದರಲ್ಲಿ 10 ಕೆಜಿಯಲ್ಲಿ 5 ಕೆಜಿ ಕೊಡ್ತಾ ಇದ್ದಾರೆ. 5 ಕೆಜಿನಲ್ಲಿ ಬರೋ ಕಮಿಷನ್ನು ಅಷ್ಟೇ. ಈಗ ಮತ್ತೆ ನಮ್ಮ ಮಳಿಗೆ ಬಾಡಿಗೆ, ಈ ಕಡೆ ಹಾಲ್ ಬಾಡಿಗೆ ಅದೆಲ್ಲ ಸೇರಿ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮಹೇಶ್, ನಿರ್ದೇಶಕರುಗಳಾದ ಯಶೋಧರ್, ಉಮೇಶ್, ಶಿವಕುಮಾರ್, ಸುಂದರರಾಜು, ಸಂತೋಷ್, ಕೇಬಲ್, ವಿಜಯಕುಮಾರ್, ಸರಸ್ವತಿ, ಪುಷ್ಪ ಹಾಗೂ ಸಂಘದ ಸದಸ್ಯರುಗಳು ಹಾಜರಿದ್ದರು. ಅರ್ಕಲಗೂಡು ತಾಲೂಕಿನ ತರಿಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರ್ಗಲ್ಲು ಗ್ರಾಮದ 5 ಮಂದಿ ದಲಿತ ಕುಟುಂಬ ಸರ್ಕಾರದಿಂದ ಮಂಜೂರಾಗಿರುವ ಗೋಮಾಳ ಕೃಷಿ ಜಮೀನಿನಲ್ಲಿಯೇ ಕಳೆದ 45 ವರ್ಷಗಳಿಂದಲೂ ಕೂಡ ವಾಸವಿದ್ದು ತಿರುಗಾಡುವ ರಸ್ತೆ ಸೇರಿದಂತೆ ಇತರೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ ಎಂದು ದಲಿತ ಕುಟುಂಬ ಆಕ್ರೋಶ ವ್ಯಕ್ತಪಡಿಸಿದರು. ನೊಂದ ಮಹಿಳೆ ಶಿವಮ್ಮ ಮಾತನಾಡಿ, ನಮ್ಮ ಪೂರ್ವಿಕರು ಕಾರ್ಗಲ್ಲು ಗ್ರಾಮದಲ್ಲಿ ವಾಸವಿದ್ದರು. ಬಳಿಕ ಆ ಜಾಗವನ್ನ ನಮ್ಮಿಂದ ಸರ್ವಣಿಯರು ಕಿತ್ತುಕೊಂಡು ಬೀದಿಗೆ ತಳ್ಳಿದ್ದರು. ಸರ್ಕಾರದಿಂದ ಮಂಜೂರಾದ ಭೂಮಿಯಲ್ಲಿ ಮನೆ ಕಟ್ಟಿಕೊಂಡು ಸಂಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದೇವೆ. ರಸ್ತೆ ಮಾಡಿಸಿಕೊಡಿ ಎಂದು ಗ್ರಾಮ ಪಂಚಾಯಿತಿ ತಾಲೂಕು ಆಡಳಿತಕ್ಕೆ ಮನವಿ ನೀಡಿದ್ದರೂ ಕೂಡ ಗಮನ ಕೊಟ್ಟಿಲ್ಲ. ರಾಜಕಾರಣಿಗಳು ಸಹ ನಮ್ಮಿಂದ ಮತ ಪಡೆಯುತ್ತಿದ್ದಾರೆ ಹೊರತು ಸಮಸ್ಯೆಗೆ ಸ್ಪಂದಿಸಿಲ್ಲ. ತಿರುಗುವ ವಿಚಾರಕ್ಕೆ ಜಗಳ ಮಾಡಿಕೊಳ್ಳುವುದೇ ನಮ್ಮ ದಶಕಗಳ ಕಾಯಕವಾಗಿದೆ ಎಂದರು. ಹೆಸರು ಶಿವಮ್ಮ, ಸಣ್ಣ ಸ್ವಾಮಿ ನಮ್ಮ ಯಜಮಾನ್ ಹೆಸರು. ಮತ್ತೆ ನಾವು ಇಳುವಡಿ ಜಾಗದಲ್ಲಿ ಮನೆ ಮಾಡ್ಕೊಂಡಿದೀವಿ. ನಮಗೆ ರೋಡಿನ ಸಮಸ್ಯೆ ತುಂಬಾನೇ ಇದೆ. ಅದೇ ರೋಡ್ಗೆ ಮಾಡ್ಕೊಡ್ಬೇಕು ಅಂತ ಜಿಲ್ಲೆ ಪಂಚಾಯತ್ ತಾಲೂಕ್ ಪಂಚಾಯತಿಂದ ಕೇಳ್ಕೊತಾ ಇದೀವಿ. ಜಿಲ್ಲಾಧಿಕಾರಿಯಿಂದ ಕೇಳ್ಕೊತಾ ಇದೀವಿ. ನಮಗೆ ರೋಡಿನ ಸಮಸ್ಯೆ ನಿಮ್ಮ ಮೂಲಕನೇ ನಮಗೆ ರೋಡಿನ ಸಮಸ್ಯೆ ಎಲ್ಲ ಬಗೆಹರಿಬೇಕು. ನಮ್ಮ ಮನೆ ಹತ್ರ ರೋಡ್ ಶಾಶ್ವತವಾಗಿ ನಮಗೆ ರೋಡ್ ಆಗ್ಬೇಕು, ನಮಗೆ ಮಾಡ್ಕೊಡಿ ಅಂತ ಕೇಳ್ಕೊತಿದ್ವಿ. ರೋಡಿಂದು ಬಿಟ್ಕೊಡಲ್ಲ ಅಂತ ಸ್ವಲ್ಪ ಚೊರೆ ಮಾಡ್ತಿದ್ದಾರೆ. ಅದಕ್ಕೆಲ್ಲ ನೀವೇ ಉತ್ತರ ಎಲ್ಲ ನೀವೇ ಕೊಟ್ಟು ಬಂದು ಕಾರ್ಗಲ್ ಗ್ರಾಮದಲ್ಲಿ ನಾವು ಅವಾಗ 40-50 ವರ್ಷದಿಂದ ನಮ್ಮ ಅಜ್ಜಿ ತಾತ ಕಾಲದಿಂದ ಹಿಡುವಳಿ ಜಮೀನಲ್ಲಿ ನಾವು ವಾಸ ಮಾಡ್ತಾ ಇರೋದು, ಮನೆಗಳು ಕಟ್ಕೊಂಡು. ಅದು ಅವಾಗ್ತಿಂದ ನಮಗೆ ರೋಡ್ದು ಸಮಸ್ಯೆಗಳು ತುಂಬಾ ಕಾಡ್ತಿದಾವೆ. ಓಡಾಡಕ್ಕೆ ರೋಡ್ ಇಲ್ಲ, ಬರೀ ತಿರ್ಗಾಡೋಷ್ಟು ಕಾಲ್ದಾರಿ ಅಷ್ಟು ಮಾತ್ರ ಜಾಗ ಬಿಟ್ಬಿಟ್ಟು ಮತ್ತೆ ನಮಗೆ ಗಾಡಿ ಬರೋಕೆ ಜಾಗ ಬೇಕು ಅಂತ ಕೇಳಿದ್ರೆ ಅಕ್ಕಪಕ್ಕ ಜಮೀನರೆಲ್ಲ ತಕರಾರು ಮಾಡ್ತಿದ್ದಾರೆ. ನಾವೊಂದು ಹಾಸ್ಪಿಟ್ಲು, ಒಂದು ಶಾಲೆಗೆ ಹೋಗ್ಬೇಕು, ಒಂದು ಬಸ್ಗೆ ಹೋಗ್ಬೇಕು ಅಂತಾದ್ರು ನಾವು ಇಲ್ಲಿಂದ ರೋಡಿಗೆ ನಡ್ಕೊಂಡು ಗದ್ದೆ ಒಳಗಡೆ ಹೋಗ್ಬೇಕು ನಡ್ಕೊಂಡು. ಒಂದು ರೋಡ್ ವ್ಯವಸ್ಥೆ ಇಲ್ಲ ನಮಗೆ ಸರಿಯಾಗಿ. ಇದು 40-50 ವರ್ಷದಿಂದ ಇದೇ ತರ ನಮಗೆ ಪ್ರಾಬ್ಲಮ್ ತೊಂದರೆಗಳಾಗ್ತಿದೆ. ಈಗ ಅದಕ್ಕಾಗಿ ನಾವು ಮನೆ ಮಾಡ್ಕೊತಾ ಇರೋದು ಏನಂತಂದ್ರೆ ನಮಗೆ ಕಾಯಂ ಆಗಿ. ಈ ಸಂದರ್ಭದಲ್ಲಿ ದಲಿತ ಕುಟುಂಬಗಳ ಸದಸ್ಯರು ಹಾಜರಿದ್ದರು. ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಇಂದು ವಿಷ್ಣು ಸೇನಾ ಹಾಗೂ ವಿವಿಧ ಜಾನಪದ ಕಲಾ ತಂಡಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಈ ವೇಳೆ ಜೈ ಭೀಮ್ ಬ್ರಿಗೇಡ್ನ ಜಿಲ್ಲಾಧ್ಯಕ್ಷ ರಾಜೇಶ್ ಮಾತನಾಡಿ, ಕನ್ನಡ ಚಿತ್ರರಂಗಕ್ಕೆ ವಿಷ್ಣುವರ್ಧನ್ ಅವರ ಕೊಡುಗೆ ಅಪಾರ. ಸಮಾಜಮುಖಿ ಚಿತ್ರಗಳಲ್ಲಿ ನಟಿಸುವ ಮೂಲಕವೇ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿರುವ ವಿಷ್ಣುವರ್ಧನ್ ಅವರು ಮಹಿಳೆಯರಿಗೂ ವಿಶೇಷ ಸ್ಥಾನಮಾನವನ್ನು ನೀಡಿ ಅವರು ಮಹಿಳೆಯರಿಗೆ ನೀಡುತ್ತಿದ್ದ ಗೌರವ ವಿಶೇಷವಾದದ್ದು. ಈ ನಿಟ್ಟಿನಲ್ಲಿ ಇಂದು ವಿವಿಧ ಸಂಘ ಸಂಸ್ಥೆಗಳ ಸಹಾಯದಲ್ಲಿ ಈ ರೀತಿಯ ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ ಎಂದರು. ಸುಮಾರು ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ನಾನು ವಿಷ್ಣುವರ್ಧನ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ, ಇಡೀ ವಿಶ್ವದಲ್ಲಿ ಒಬ್ಬ ಹೆಂಗಳೆಯರ ಮಹಾನ್ ಒಂದು ಅಭಿಮಾನಿಯಾಗಿದ್ದಾರೆ ಅಂದ್ರೆ ಹೆಂಗಳೆಯರು ಅದು ವಿಷ್ಣುವರ್ಧನ್ ಮಾತ್ರ. ಯಾಕೆಂದ್ರೆ ವಿಷ್ಣುವರ್ಧನ್ ಅವರಲ್ಲಿ ಒಂದು ಹೆಂಗಸರಿಗೆ, ಒಂದು ಹೆಣ್ಮಕ್ಳಿಗೆ ಕೊಡೋ ಗೌರವ ಇಡೀ ಚಿತ್ರರಂಗದಲ್ಲಿ ಯಾರೂ ಕೊಡೋದಿಲ್ಲ. ಅದಕ್ಕೆ ಕೋಟ್ಯಾಂತರ ಜನ ಒಂದು ಹೆಣ್ಮಕ್ಳು ಅಭಿಮಾನಿಗಳಿದ್ದಾರೆ. ಅದು ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಹಂತೇಶ್ವರರು ಸಹ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಿದ್ರು. ಕುಮಾರಣ್ಣವರು ಸಹ ಅರ್ಥಪೂರ್ಣವಾಗಿ ಮಾಡ್ತಿದ್ದಾರೆ. ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಸಹಕರಿಸಿ ಅಂತ ಮತ್ತು ಅವರ ಕುಟುಂಬಕ್ಕೆ ಒಂದು ಉನ್ನತ ಸ್ಥಾನ ದೊರಕಲಿ ಅಂತ ಮತ್ತು ಒಂದು ಕುಮಾರಿ ಅಂಜಲಿಯವರ ವಿಷ್ಣುವರ್ಧನ್ ಜನ್ಮದಿನದ ದಿನನೇ ಒಂದು ಅವರ ಜನ್ಮದಿನ, ಅದು ಒಂದು ವಿಶೇಷ. ಕಲಾವಿದರ ಸಂಘದ ಅಧ್ಯಕ್ಷ ಕುಮಾರ್ ಮಾತನಾಡಿ, ವಿಷ್ಣುವರ್ಧನ್ ಅವರು ಉತ್ತಮ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಂತಹ ವ್ಯಕ್ತಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡುವ ಮೂಲಕ ಜನಮನ್ನಣೆ ಗಳಿಸಿದ್ದಾರೆ. ಇಂತಹ ದೊಡ್ಡ ಕಲಾವಿದರನ್ನ ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದರು. ಹಾಸನ ಜಿಲ್ಲಾ ವಿಷ್ಣು ಸೇನಾ ಸಮಿತಿ ಮತ್ತು ಪ್ರಗತಿಪರ ಸಂಘಟನೆ ಹಾಗೂ ಶ್ರೀಮತಿ ಪಾರ್ವತಮ್ಮ ಕಲಾ ತಂಡ ಇವರೆಲ್ಲ ಸಂಯುಕ್ತಾಶ್ರಯದಲ್ಲಿ ಈ ದಿನ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ವಿಷ್ಣುಜಿ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಹಾಗೂ ಇದೇ ದಿನದಂದು ಅಂಜಲಿಯವರ ಸಹ ಗಾಯಕಿ ಅಂಜಲಿಯವರ ಸಹ ಹುಟ್ಟುಹಬ್ಬ ಆಚರಣೆಯಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಬೆನ್ನೆಲುಬು. ಈ ಕಾರ್ಯಕ್ರಮದಲ್ಲಿ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ಮಹಂತೇಶ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ, ಹಿರಿಯ ಕಲಾವಿದರಾದ ಗ್ಯಾರಂಟಿ ರಾಮಣ್ಣ, ಗಾಯಕಿ ಅಂಜಲಿ, ಸಮಾಜ ಸೇವಕರಾದ ವಿಜಯಕುಮಾರ್, ಅನ್ನಪೂರ್ಣ, ನೀತು, ಕೋತಾರಿ, ಕಮಲಾಪುರ, ಗಣೇಶ್, ಹಲವರು ಮುಖಂಡರು ಇದ್ದರು. ಕೆಆರ್ನಗರ ತಾಲೂಕಿನ ಸಿದ್ದಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನ ಸಂಘದ ಅಧ್ಯಕ್ಷ ಹರಿ ಚಿದಂಬರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಸಂಘದಲ್ಲಿ ಭಾರಿ ಅವ್ಯವಹಾರ ಕಂಡುಬಂದಿದ್ದು ಸರಿಸುಮಾರು 6,90,000 ರುಗಳ ಅವ್ಯವಹಾರ ನಡೆದಿದೆ. ಸಂಘದ ಸದಸ್ಯರಾದ ಲಕ್ಷ್ಮೀನಾರಾಯಣ ಅವರು ಸದಸ್ಯರ ಉಳಿತಾಯ ಖಾತೆಯಲ್ಲಿದ್ದ ಹಣವನ್ನ ಸದಸ್ಯರ ನಕಲಿ ಸಹಿ ಮಾಡಿ ಹಣ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಎಂದು ಸಭೆಯಲ್ಲಿ ಆರೋಪಿಸಿ ಇದಕ್ಕೆ ನೇರ ಹೊಣೆಗಾರಿಕೆ ಸಂಘದ ಸಿಇಒ ಪ್ರೇಮ್ ಕುಮಾರ್ ಹಾಗೂ ಕಾರ್ಯದರ್ಶಿ ತ್ಯಾಗರಾಜ್ ಎಂದರು.
ಸಂಘದ ಮಾಜಿ ಅಧ್ಯಕ್ಷರಾದ ಪ್ರಸನ್ನರವರು ಮಾತನಾಡಿ 2 ತಿಂಗಳ ಕಾಲ ಕೋಶವನ್ನ ನೀಡಿದ್ದು ಅದರೊಳಗಾಗಿ ದುರುಪಯೋಗ ಪಡಿಸಿಕೊಂಡ ಹಣವನ್ನ ಸಂಘಕ್ಕೆ ಪಾವತಿ ಮಾಡಬೇಕು ಎಂದರು. ಲಕ್ಷ ಎಲ್ಲಿದೆ, ಏನಾಗಿದೆ ಅನ್ನೋದೇ ಈ 44 ಲಕ್ಷ ಎಲ್ಲಿದೆ ಮತ್ತೆ ಯಾವ ಹೆಡ್ಡಲ್ಲದೆ, ಯಾವ ಬ್ಯಾಂಕ್ ಅಲ್ಲದೆ, ಯಾವ ಅಕೌಂಟ್ ಅಲ್ಲದೆ, ಅದಿಲ್ಲದೆ ಅಲ್ಲದೆ ಇಲ್ಲದೆ ಅಂದ್ರೆ 44 ಲಕ್ಷನೂ ಇಲ್ಲದೆ ಅಂತ ಸುಮ್ಮನೆ ಕೈಲಿ ಮಡಿಕೊಳಕ್ ಅದು ಬರಕಿಲ್ವಲ್ಲ. 44 ಲಕ್ಷ ಎಲ್ಲಿದೆ, ಯಾರ ಹತ್ರ ಇದೆ? ಡಿಸಿಸಿ ಬ್ಯಾಂಕ್ ನಾವು 28 ಲಕ್ಷ ಎಕ್ಸೆಸಿವ್ ಡಿಸಿಸಿ ಬ್ಯಾಂಕಲ್ಲಿ 28 ಲಕ್ಷ. ನಾವು ಈಗ ಕೆಸ್ತೂರು ಸೊಸೈಟಿಗೆ 10% ನಂಗೆ ದುಡ್ಡು ಆಲೇ 19-18 ಲಕ್ಷ ದುಡ್ಡು ಆಲ್ರೆಡಿ ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ. ಯಾರು ದುಡ್ಡದು? ಸಭೆಯಲ್ಲಿ ಸಂಘದ ಸದಸ್ಯರು ಹಾಗೂ ಇತರರು ಹಾಜರಿದ್ದರು. ವರದಿ ರಘು ಮಳಲಿ, ವಿವಿಸಿ ನ್ಯೂಸ್ಗೆ ಆಟನಗರ. ಭಾರತೀಯ ಜನತಾ ಪಾರ್ಟಿ ಮೈಸೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲಾ ಎಸ್ಸಿ ಎಸ್ಟಿ ಒಬಿಸಿ ಮೋರ್ಚಾ ವತಿಯಿಂದ ಮೀಸಲಾತಿಯನ್ನು ರದ್ದುಗೊಳಿಸುತ್ತೇನೆ ಎಂದು ಹೇಳಿದ ರಾಹುಲ್ ಗಾಂಧಿ ವಿರುದ್ಧ ಮೈಸೂರಿನ ಟೌನ್ ಹಾಲ್ ಆವರಣದಲ್ಲಿ ಪ್ರತಿಭಟನೆ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಛಲವಾದಿ ಮಹಾಸಭಾದ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ 1920ರಲ್ಲಿ ರಾಜಶ್ರೀ ಶಾಹು ಮಹಾರಾಜ್ ತಮ್ಮ ಆಡಳಿತದಲ್ಲಿ ಅಸ್ಪೃಶ್ಯರು ಮತ್ತು ಹಿಂದುಳಿದವರಿಗೆ 50% ಮೀಸಲಾತಿಯನ್ನು ಜಾರಿಗೆ ತಂದರು. ಆಗಲೇ ಈ ಕಾಂಗ್ರೆಸ್ ಮೀಸಲಾತಿಯನ್ನ ವಿರೋಧಿಸಿತ್ತು. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಯವರು ಕುಟುಂಬವು ಜಾತಿ ವ್ಯವಸ್ಥೆಯ ಮನಸ್ಥಿತಿಯನ್ನ ಅನಾವರಣಗೊಳಿಸಿದೆ. ಈಗ ರಾಹುಲ್ ಗಾಂಧಿ ಎಂಬ ಈ ದೇಶದ ರಾಹು ವಿದೇಶದಲ್ಲಿ ಖ್ಯಾತಿ ಪಡೆಯಲು ಕೇತುವಿನಂತೆ ಮೀಸಲಾತಿ ರದ್ದು ಮಾಡುವ ತನ್ನ ಜಾತಿ ವ್ಯವಸ್ಥೆಯ ಮನಸ್ಥಿತಿ ಹೇಳಿಕೆ ನೀಡಿದ್ದಾರೆ ಎಂದರು. ಅವರ ಮನಸ್ಥಿತಿ ನೀವು ಆಧುನಿಕ ಮೈಸೂರಿನ ಇತಿಹಾಸವನ್ನು ಅಧ್ಯಯನ ಮಾಡಿದ್ರೆ ಅವ್ರು ಇನ್ನೊಬ್ಬ ಕೇಜ್ರಿವಾಲ್ 1918ರಿಂದ 1935 ಎತ್ತಿ ಹಿಡಿದಂತಾಗತ್ತೆ. ಮೈಸೂರು ಸಂಸ್ಥಾನದಲ್ಲಿ ಕಾಂಗ್ರೆಸ್ನ ರಾಜಕಾರಣ ಅಲ್ಲೋಲ ಕಲ್ಲೋಲ. ಈ ಸಂದರ್ಭದಲ್ಲಿ ಮಾಜಿ ಶಿಕ್ಷಣ ಸಚಿವ ಮಹೇಶ್, ಕೃಷ್ಣರಾಜ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಶ್ರೀವತ್ಸ, ಮಾಜಿ ಶಾಸಕ ಹರ್ಷವರ್ಧನ್, ಮಾಜಿ ಶಾಸಕ ನಾಗೇಂದ್ರ, ಬಿಜೆಪಿ ಮುಖಂಡ ಡಾ ರೇವಣ್ಣ, ಶಿವಕುಮಾರ್ ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಮೈಸೂರು. ಟಿ ನರಸೀಪುರ ತಾಲೂಕಿನ ಮೂಗೂರು ಗ್ರಾಮದಲ್ಲಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಯಶಸ್ವಿಯಾಗಿ ನಡೆಯಿತು. ಮುಖ್ಯ ಕಾರ್ಯನಿರ್ವಾಹಕರಾದ ಎಂ ನಾಗೇಂದ್ರರವರು ವಾರ್ಷಿಕ ಲೆಕ್ಕವನ್ನು ಮಂಡಿಸಿ ಮಾತನಾಡಿ 3,46,000 ನಿವ್ವಳ ಲಾಭ ಬಂದಿರುವುದಾಗಿದ್ದು, ಕಳೆದ ಬಾರಿಗಿಂತ ಈ ಬಾರಿ 1.25 ಲಕ್ಷ ಹೆಚ್ಚುವರಿ ಲಾಭ ಬಂದಿದ್ದು, ಮುಂದಿನ ಸಾಲಿನಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಇನ್ನೂ ಹೆಚ್ಚಿನ ಲಾಭ ನಿರೀಕ್ಷೆ ಮಾಡಬಹುದು ಎಂದರು. ಪಶುಹಾರ 6,56,450 ರೂಪಾಯಿ, NB ಶಾಕ್ 10,073 ರೂಪಾಯಿ 24 ಪೈಸೆ, ಔಷಧಿಗಳು 8,112 ರೂಪಾಯಿ, ಸಮೃದ್ಧಿ ಪಶುಹಾರ 1,190 ರೂಪಾಯಿ, ಗೋಧಾ ಶಕ್ತಿ 3,960 ರೂಪಾಯಿ. ಹಾಗೆ ಖರ್ಚಿನ ವಿವರಗಳು: ಹಾಲು ಉತ್ಪಾದನಾ ಭಾಗ್ಯ ಖಾತೆ ಬಾಕಿ 1,20,52,041 ರೂಪಾಯಿ 16 ಪೈಸೆ, ಒಕ್ಕೂಟದ ಸಾಲ ಬಾಕಿ 7,40,00,000. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಎಂಎಂ ಬಸವಣ್ಣ, ಉಪಾಧ್ಯಕ್ಷರಾದ ಮಹದೇವಸ್ವಾಮಿ, ನಿರ್ದೇಶಕರಾದ ಮಹದೇವ ನಾಯಕ್, ಮಹದೇವಗೌಡ, ಚಿಕ್ಕಮ್ಮ, ಮಂಜುಳಾ, ಮಲ್ಲೇಶ್, ಗೋವಿಂದರಾಜು ಇತರರಿದ್ದರು. ವರದಿ ಎಂ ನಾಗೇಂದ್ರ ಕುಮಾರ್, ವಿವಿಸಿ ನ್ಯೂಸ್, ಟಿ ನರಸೀಪುರ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಉತ್ತರ ಕನ್ನಡ ಎಲ್ಲಾ ತಾಲೂಕಿನಲ್ಲಿ ಆಯೋಜಿಸಿದ್ದ ಕನ್ನಡ ಜ್ಯೋತಿ ರಥಯಾತ್ರೆ ಹೊನ್ನಾವರ ಶರಾವತಿ ಸರ್ಕಲ್ನಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ, ಜಾನಪದ ವಿದ್ವಾಂಸರಾದ ಡಾ ಎನ್ಆರ್ ನಾಯಕ್, ಹೊನ್ನಾವರ ತಹಶೀಲ್ದಾರರಾದ ರವಿತೇಜ ದೀಕ್ಷಿತ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಸು ಭೂಪಣ್ಣ ಬೆಂಗಳೂರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಹೊನ್ನಾವರ ಪಟ್ಟಣ ಪಂಚಾಯತ್ನಲ್ಲಿ ಸೋಮವಾರ ಪೌರಕಾರ್ಮಿಕ ದಿನಾಚರಣೆಯನ್ನ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ನಾಗರಾಜ್ ಭಟ್ ರವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಸು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ನಾಗರಾಜ್ ಭಟ್, ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದರು. ತಾಲೂಕಿನ ದುದ್ದಾ ಹೋಬಳಿಯ ಕಬಳಿ ಗ್ರಾಮದಲ್ಲಿ ಕೃಷಿ ಮಹಾವಿದ್ಯಾಲಯ ಕಾರೆಕೆರೆ ಹಾಸನದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಆಜೋಳ ಬೇಸಾಯದ ಪದ್ಧತಿ ಪ್ರಾತ್ಯಕ್ಷಿತೆಯನ್ನು ಹಮ್ಮಿಕೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯ ರಾಜಕಾರಣದಲ್ಲಿ ಕುತೂಹಲ ಮೂಡಿಸಿದ್ದ ಮೂಡಾ ಪ್ರಕರಣ, ಸಿಎಂ ಮೇಲೆ ತನಿಖೆಗೆ ಹೈಕೋರ್ಟ್ ಆದೇಶ, ಸಿಎಂ ಸಿದ್ದು ರಾಜೀನಾಮೆಗೆ ಬಿಜೆಪಿ ಪಟ್ಟು. ಆರ್ಯವೈಶ್ಯ ಜನಾಂಗದ ಸಂಘಟನೆಗಾಗಿ ಸಜ್ಜು, ಸೆಪ್ಟೆಂಬರ್ 29 ಆರ್ಯವೈಶ್ಯ ಕಲಾ ವೈಭವ ಕಾರ್ಯಕ್ರಮ, ಕರ್ನಾಟಕ ಆರ್ಯವೈಶ್ಯ ಮಹಾಸಭಾಧ್ಯಕ್ಷ ಪಿಜಿ ಶ್ರೀಕಾಂತ್ ಮಾಹಿತಿ. ಗೋಮಾಳ ಕೃಷಿ ಜಮೀನಿನಲ್ಲಿಯೇ ಬದುಕು, ಕಳೆದ 45 ವರ್ಷಗಳಿಂದಲೂ ಮೂಲಭೂತ ಸೌಕರ್ಯಗಳಿಂದ ವಂಚಿತ, ತಾಲೂಕು ಆಡಳಿತ ಮೌನ, ದಲಿತ ಕುಟುಂಬ ಆಕ್ರೋಶ.
ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.